ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕಾರಾಗೃಹದ ಅಧೀಕ್ಷಕಿಯಾಗಿರ್ತಕ್ಕಂಥ ಅನಿತಾ ಅವ್ರ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್, ಈಗ ಅದು ವಿಡಿಯೋ ವೈರಲ್ ಆಗಿರ್ತಕ್ಕಂಥದ್ರ ಬಗ್ಗೆ ತಮ್ಮ ಸ್ಪಷ್ಟನೆ ಏನು ಅಂತ ನಾನು ಕೇಳೋಣ ಅಂತ. ಈ ವಿಡಿಯೋ ವೈರಲ್ ಆಗಿದ್ದು ಮಾಧ್ಯಮಗಳ ಮೂಲಕನೇ ನನಗೂ ತಿಳಿದು ಬಂತು. ಮಾರ್ನಿಂಗ್ ಇಂದ ಇದು ವಿಡಿಯೋ ವೈರಲ್ ಆಗಿದೆ ಅಂತ ಹೇಳಿ. ಇದು ಅದರಲ್ಲಿ ಅವರು ನಾನು ಕಲಬುರಗಿ ಸೆಂಟ್ರಲ್ ಜೈಲ್ ಚೀಫ್ ಸೂಪರಿಂಟೆಂಡೆಂಟ್ ಆಗಿ 14th ಅಕ್ಟೋಬರ್ ನಾನು ಚಾರ್ಜ್ ತಗೊಳ್ತೀನಿ. ಓಕೆ. ಆಮೇಲೆ 15th ನಮ್ಮ ಹಿರಿಯ ಅಧಿಕಾರಿಗಳ ಭೇಟಿ ಕೂಡ ಇರುತ್ತೆ ನಮ್ಮ ಜೈಲಿಗೆ. ಅವತ್ತು 14ನೇ ತಾರೀಕು ಮಾರ್ನಿಂಗ್ ಇನ್ನೊಂದು ವಿಡಿಯೋ ವೈರಲ್ ಆಗಿರುತ್ತೆ ಅಲ್ಲಿ. ಸೊ ಅದ್ರ ನಿಟ್ಟಿನಲ್ಲೇ ಯಾರು ಅಂತ ನೋಡ್ತಾ ಇರುವಾಗಲೇ 15ನೇ ತಾರೀಕು ನಮ್ಮ ಹಿರಿಯ ಅಧಿಕಾರಿಗಳ ಭೇಟಿ ಕೂಡ ಇರುತ್ತೆ. 16ಕ್ಕೆ ಇದು ಅಂತ ಹೇಳ್ಬಿಟ್ಟು ಅದರಲ್ಲಿ ಆ ವಿಡಿಯೋಗಳಲ್ಲಿ ಕಾಣಿಸ್ತಾ ಇರೋ ಹಾಗೆ 16 ಅಂತ ಹೇಳ್ಬಿಟ್ಟು ಪರ್ಪಸ್ಫುಲಿ ಪೇಪರ್ ಇಟ್ಕೊಂಡು ಮಾಡ್ತಾ ಇದ್ದಂಗೆ ಕಾಣ್ತಾ ಇದೆ. ಸೊ ಇದನ್ನೆಲ್ಲ ಗಮನಿಸುವಾಗ ನಾವ್ ಇಲ್ಲಿಂದ ಹೋಗ್ತೀವಿ, ಅಲ್ಲಿ ಇದ್ದೀವಿ ಅಂದ ತಕ್ಷಣನೇ ಈ ರೀತಿ ಪಿತೂರುಗಳು ಸ್ಟಾರ್ಟ್ ಆಗ್ತಿದೆ ಅನ್ನೋದು ಒಂದು ಅಂಶ. ಈಗಾಗ್ಲೇ ನಾನು ಆ ನಿಟ್ಟಿನಲ್ಲಿ ಒಂದು ಕಂಪ್ಲೇಂಟು ಕೊಟ್ಟಿದ್ದೀನಿ. ಈ ರೀತಿ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ನೋಡ್ತಿದ್ದಾರೆ ನನಗೆ ಅಂತ ಹೇಳಿ. ಅದೇ ರೀತಿಯಾಗಿ ಒಂದು ಸ್ಟ್ರೈಕ್ ಕೂಡ ಮಾಡ್ತಾರೆ ಜೈಲಲ್ಲಿ, ಪ್ರತಿಭಟನೆ ರೂಪದಲ್ಲಿ. ಅದು ಕೂಡ ನಮ್ಮನ್ನೇ ಉದ್ದೇಶಿತವಾಗಿ ಮಾಡ್ತಾರೆ. ಸೊ ಎಲ್ಲೋ ಇದು ಬಹಳ ಅನುಮಾನಾಸ್ಪದವಾದ ಬೆಳವಣಿಗೆ ಇದೆ ಇದು. ಬಟ್ ಅವರಿಬ್ರು ಕೂಡ ಮಾತನಾಡಬೇಕಾದ್ರೆ ಆ ವಿಡಿಯೋದಲ್ಲಿ ಅನಿತಾ ಮೇಡಮ್ಗೆ 30,000 ಕೊಟ್ಬಿಡಿ, ಅವ್ರನ್ನ ಕನ್ವಿನ್ಸ್ ಮಾಡಿ ಅಂತೆಲ್ಲ ಏನೋ ಮಾತಾಡ್ತಾರಲ್ಲ, ಇವೆಲ್ಲ ಪರ್ಪಸ್ಫುಲಿ ಅಂತ ಅನ್ಸುತ್ತಾ ಮೇಡಮ್? ಪರ್ಪಸ್ಫುಲಿ ಅಂತ ಮಾಡ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇದು ಸ್ಕ್ರಿಪ್ಟೆಡ್ ಇದ್ರ ತರ ಮಾಡ್ಕೊಂಡು ನಮ್ಮನ್ನೇ ಗುರಿಯಾಗಿಸ್ಕೊಂಡು ಮಾಡ್ತಾ ಇರೋ ತರ ಕಾಣ್ತಾ ಇದೆ. ಇದು ಯಾಕೆ ಮಾಡ್ತಿದ್ದಾರೆ ಅಂತ ಇದ್ರ ಪ್ರಕಾರ ನನ್ನ ಲೆವೆಲ್ ಅಲ್ಲಿ ಏನ್ ಕ್ರಮಗಳು ಕೈಗೊಳ್ಬೇಕಾ, ಎಲ್ಲಿ ನಾವು ಕಂಪ್ಲೇಂಟ್ ಹಾಕ್ಬೇಕಾ ಅದು ಆಗುತ್ತೆ. ಬಟ್ ಕೆಲವ್ರು ಹೇಳೋದು ನೀವೇನೋ ಒಂದಷ್ಟು ಸ್ಟ್ರಿಕ್ಟ್ ಆಕ್ಷನ್ ತಗೊಂಡ್ರಿ, ಕೆಲವು ನಟೋರಿಯಸ್ಗಳನ್ನ ಆ ಜೈಲಿನಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ರಿ, ಅದು ಮಾಡಿದ ಮರುದಿನನೇ ಈ ವಿಡಿಯೋಗಳು ವೈರಲ್ ಆಯ್ತು ಅಂತ ಹೇಳ್ತಾರೆ. ಮೊನ್ನೆ ನಾವು ಕೆಲವು ಒಂದು 6 ಜನ ಪ್ರಿಸನರ್ಸ್ ನ ಇಲ್ಲಿಂದ ಶಿಫ್ಟ್ ಮಾಡ್ತೀವಿ. ಅದ್ರ ನೆಕ್ಸ್ಟ್ ಬೆನ್ನಲ್ಲೇ ಇದು ಈ ತರದ್ದು ಬರುತ್ತೆ ಅಂತ ಹೇಳಿದ್ರೆ ಇದು ನಾವು ತಗೊಳ್ತಾ ಇರೋ ಸ್ಟ್ರಿಕ್ಟ್ ಆಕ್ಷನ್ಸ್ ಅಥವಾ ಬೇರೆ ಏನೇನ್ ಕಾರಣಗಳಿಗೋ ಯಾಕೆ ಈ ರೀತಿ ಆಗ್ತಾ ಇರೋದು ಅನ್ನೋದು ನನಗೂ ಕೂಡ ನಾನು ತಿಳ್ಕೊಬೇಕಾಗಿರೋಂಥ ವಿಷಯನೇ. ಈ ಒಂದು ನಿಟ್ಟಿನಲ್ಲಿ ನಾನು ಕೂಡ ಈ ಒಂದು ವಿಡಿಯೋಗಳ ಮೇಲೇನು ಅದು ಕಂಪ್ಲೇಂಟ್ ಆಗುತ್ತೆ. ಅದರ ತನಿಖೆಯಲ್ಲಿ ಏನಾದ್ರೂ ಆಗಿರ್ಲಿ ಮೇಡಮ್, ಸ್ಕ್ರಿಪ್ಟೆಡ್ ಮತ್ತೊಂದು ಮಗದೊಂದು, ಬಟ್ ಜೈಲು ಒಳಗಡೆ ಅಷ್ಟು ಸಿಗರೇಟ್ ಪ್ಯಾಕೆಟ್, ಗುಟ್ಕಾ ಪ್ಯಾಕೆಟ್, ಡ್ರಿಂಕ್ಸ್ ಮಾಡ್ತಾರೆ, ಅದೆಲ್ಲ ಹಳೇದ ವಿಡಿಯೋಗಳು ನಿಮ್ಮ ಪ್ರಕಾರ? ಅದೆಲ್ಲ ಹೆಂಗೋಯ್ತು ಜೈಲು ಒಳಗಡೆಗೆ ಅಂತ? ಇದೇ ತಿಳ್ಕೊಬೇಕಾಗಿರೋದು ಹಳೇದು. ಮತ್ತೆ ಅಲ್ಲಿ ಎಲ್ಲ ಪೋಸ್ಟ್ ಎಲ್ಲ ಇರುತ್ತೆ, ಸ್ಟಾಕ್ ಎಲ್ಲ ಪೋಸ್ಟಿಂಗ್ ಆಗಿರುತ್ತೆ. ಅಲ್ಲಿ ಹೇಗಾಗಿದೆ ಅಂತ ನಾವು ನಮ್ಮ ಹಂತದಲ್ಲೂ ಎನ್ಕ್ವೈರೀಸ್ ಮಾಡ್ತೀವಿ. ಮತ್ತೆ ನಮ್ಮ ಮೇಲಧಿಕಾರಿಗಳು ಎನ್ಕ್ವೈರಿಗೂ ಇದನ್ನ ನಾನು ಕೂಡ ಹೇಳ್ತೀನಿ. ಆಕ್ಚುಲಿ ಇದು ನನ್ನನ್ನೇ ಗುರಿಯಾಗಿಸ್ಕೊಂಡು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇದರ ಆಕ್ಷನ್ ಸಾರಾಂಶ ಏನಿದೆ, ಯಾಕೆ ಮಾಡ್ತಿದ್ದಾರೆ ಅನ್ನೋದು ನನಗೂ ಕೂಡ ಕುತೂಹಲಕಾರಿಯಾಗಿ ಇದೆ. ಇದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ಹೋಮ್ ಮಿನಿಸ್ಟರ್ ಒಂದು ವರದಿ ಕೇಳಿದ್ದಾರೆ, ನೋಡೋಣ ಏನು ಆಕ್ಷನ್ ತಗೋತಾರೆ ಅಂತ. ಥ್ಯಾಂಕ್ ಯು ಮೇಡಮ್, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಅನಿತಾ ಅವರು ಕಲಬುರಗಿಯ ಜೈಲ್ ಚೀಫ್ ಸೂಪರಿಂಟೆಂಡೆಂಟ್, ನನ್ನ ವಿರುದ್ಧ ನಡೀತಾ ಇರತಕ್ಕಂಥ ಪಿತೂರಿ ಇದು, ನಾನು ಬಂದು ತೆಗೆದುಕೊಂಡಂತಹ ಕೆಲವು ಶಿಸ್ತು ಕ್ರಮಗಳಿಂದ ನನ್ನನ್ನು ತಪ್ಪಿತಸ್ಥಳನ್ನಾಗಿ ಮಾಡೋದಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಇವರ ಆರೋಪ.